ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನನಗೆ ತುಂಬ ಖುಷಿಯಾಗಿತ್ತು. ಅಂದರೆ ಇಡೀ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ನಾವು ಅನ್ಸುತ್ತೆ ಸೆಟ್ಟಲ್ಲಿ ಬರೀ ನಗ್ತಾನೆ ಇದ್ವಿ, ಕಂಟಿನ್ಯೂಸ್ ಆಗಿ ಇವಾಗಲೂ ನಗ್ತಾನೆ ಇದ್ದೀವಿ. ಆಮೇಲೆ ವಿಜಯ್ ಸರಿಂದ ಸಾಕಷ್ಟು ಕಲಿತೆ. ಆಮೇಲೆ ಅವರು ಎಷ್ಟು ದೊಡ್ಡ ಆ್ಯಕ್ಟರ್, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರಿಗೆ ಒಂದು ಆ್ಯಕ್ಟ್ರಿಂದ ಏನು ತೆಗಿಬೇಕಂತ ತುಂಬ ಚೆನ್ನಾಗಿ ಗೊತ್ತು. ಸೊ ಆ ಕಂಫರ್ಟ್ ಇತ್ತು. ಆಮೇಲೆ ಸೊ ಐ ಕುಡ್ ಗೆಟ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್ ಔಟ್ ಅನ್ಸುತ್ತೆ. Okay, we are just beginning, no? So more press meets will happen, so we'll get to know more. Yes, exactly. ನನಗೆ ಗೊತ್ತಿರಂಗೆ ನಾನು ಇನ್ನೊಂದು 3-4 ಪ್ರೆಸ್ ಮೀಟ್ ಮಾಡ್ತೀನಿ. ದಯಮಾಡಿ ನೀವೆಲ್ಲ ಬರಬೇಕು. Of course, Monisha, welcome to the Kannada industry. Thank you so much, ma'am. Thank you. I always say every time, make your father proud. That's all. Thank you so much. ಅದೇ ಆ್ಯಕ್ಚುಲಿ ಒಬ್ಬೊಬ್ಬರು ಒಂದೊಂದು ಡೈರೆಕ್ಟರ್ದು ವೇ ಆಫ್ ಮೇಕಿಂಗ್ ಬೇರೆ ಇರುತ್ತೆ. ಸೊ ವಿಜಯ್ ಸರ್ ಅವರು ಬರೀ ನನಗೆ ಕತೆ ಒಂದು 2 ಸಲ ಹೇಳಿದ್ರು. ಅದಾದಮೇಲೆ ಏನು ಪ್ರಿಪ್ರೇಷನ್ ಮಾಡಬೇಡ, ಶೂಟಿಂಗ್ ದಿನ ಬಾ, ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟು ಪ್ರಿಪ್ರೇಷನ್ ಇಲ್ಲ, ಬಟ್ ಬಾಡಿ ಇರ್ಬೋದು, ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರ್ಬೋದು, ಆ ಬೇಸಿಕ್ ಪ್ರಿಪ್ರೇಷನ್ಸ್ ಮಾಡಿದ್ದೆ ಅಷ್ಟೇ. ಈಗ ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್ ನಾವು ನೋಡಿದೀವಿ, ಬ್ಯಾಡ್ ಗರ್ಲ್ಸ್ ನೋಡಿದ್ದೀರಾ ಅಂತ ಉಮಾಶ್ರೀ ಅವ್ರ ಡೈಲಾಗ್ ಬಂತು. ಬ್ಯಾಡ್ ಬಾಯ್ಸ್ ಅಂದಿದ ತಕ್ಷಣ ಅದನ್ನ ಸ್ವ್ಯಾಗ್ ಆಗಿ ತಗೋತಾರೆ ಪ್ರತಿಯೊಬ್ರು. ಬ್ಯಾಡ್ ಗರ್ಲ್ಸ್ ಅಂದಿದ ತಕ್ಷಣ ಅದನ್ನ ಪಾಸಿಟಿವ್ ಆಗಿ ಯಾರು ತಗೊಳಲ್ಲ. ಸೊ ಹೂ ಆರ್ ಬ್ಯಾಡ್ ಗರ್ಲ್ಸ್ ನಿಮ್ಮ ಪ್ರಕಾರ? ಸಿನಿಮಾ ಒಳಗಡೆ ಅದ್ರ ಕನ್ಕ್ಲೂಷನ್ ಕೊಡ್ತೀನಿ. ನನಗೆ ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ, ಯಾವಾಗ್ಲೂ ತುಂಬ ಗೌರವ ಇದೆ. ಸಿನಿಮಾ ಕಥೆ ಒಳಗಡೆ ಕೆಲವು ವಿಷಯ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿದಮಿಕ್ ಆಗಿ ಬ್ಯಾಡ್ ಬಾಯ್ಸ್ನ ನೋಡಿದ್ದೀರಾ, ಬ್ಯಾಡ್ ಗರ್ಲ್ಸ್ನ ಕೂಡ ನೋಡ್ತೀರಾ ಅಂತ. ಸರ್ ಹೌದು. ಅಂದರೆ ಸುಮಾರು ಸಿನಿಮಾಲಿ ತಾವು ನೋಡಿರ್ತೀರ, ನಾನೇನು ಸ್ಪೆಷಲಾಗಿ ಏನು ಮಾಡ್ತಿಲ್ಲ ಸರ್. ಅಂದರೆ ನಾನು ನೋಡಿರೋ ಒಂದು ಲೋಕನ ತೋರ್ಸೋಕೆ ಹೊರಟಿದ್ದೀನಿ. ಕತ್ಲಲ್ಲಿ ಹೇಗಿದೆ ಬೆಂಗಳೂರು, ಅಮಾಯಕರಿಗೆ ಹೆಂಗಿದೆ, ಅದು ಬಿಟ್ಟರೆ ಯಾವಾಗಲೂ ಮೋಸ ಮಾಡೋನಿಗೆ ಹೆಂಗಿದೆ ಅನ್ನೋದನ್ನೆಲ್ಲ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಬಹುಶಃ ನಿಮ್ಗೆ ಸರ್ವೇ ಸಾಮಾನ್ಯ ಗೊತ್ತಿರೋದೆ, ನನ್ನ ವೇ ಆಫ್ ಟೆಲ್ಲಿಂಗ್ ಒಂಚೂರು ಡಿಫ್ರೆಂಟ್ ಅನಿಸ್ಬೋದು ಅಷ್ಟೇ. ಎಲ್ಲ ಎಂಟೈರ್ ಬ್ಯಾಂಗ್ಳೂರು ಸರ್. ಈಗ ಬ್ಯಾಂಗ್ಳೂರು, ಚೆನ್ನೈ, ಕೇರಳ, ನೀವೆಲ್ಲಿ ಮೇನ್ ಸಿಟೀಸ್ ಇದೆಯೋ ಅದೆಲ್ಲ ಹಿಂಗೆ ಇರುತ್ತೆ. ನಾವೇನು ತೋರಿಸ್ತಿದ್ದೀವೋ ಅದೇ ಇರುತ್ತೆ ಅಂತ. ಇಲ್ಲಿಗೆ ಬರೋರಿಗೆ ಹೊಸಬರು ಯಾರೇ ಬರ್ತಾರಲ್ಲ ಸ್ಟ್ರೇಂಜರ್ಸ್ಗೆ, ಅವ್ರಿಗೇನೆಲ್ಲ ಅನಾಹುತ ಆಗ್ಬೋದು ಅನ್ನೋದನ್ನ ಹೇಳ್ತೀನಿ. ಅದು ಎಲ್ಲ ಸಿಟಿಲೂ ಆಗುತ್ತೆ. ಈಗ ಆ್ಯಕ್ಚುಲಿ ಈ ಪಿಕ್ಚರ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಅಲ್ಲ, ಪ್ಯಾನ್ ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕದಲ್ಲಿ ನಡೆಯುವಂಥ, ಮುಖ್ಯ ಬೆಂಗಳೂರಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ಗಳೇನಿದೆ, ಹೊಸಬರು ಯಾರು ಬರ್ತಾರೆ ಹೋಗ್ತಾರೆ, ಅವ್ರ ಮೇಲೆ ಅವ್ರ ಲೈಫ್ ಸ್ಟೈಲ್ ಏನೇನು ಆಗುತ್ತೆ, ಹೆಂಗೆ ಬದಲಾಗುತ್ತೆ ಅನ್ನೋದಿದ್ದೀರಾ, ಅದು ಎಲ್ಲ ಸಿಟಿಲೂ ಆಗುತ್ತೆ ಅನ್ನೋದಕ್ಕೆ ತೋರಿಸ್ತೀನಿ. ಸರ್, ಇವಾಗ ನಿಮ್ಮ ಮತ್ತೆ ಚರಣ್ ರಾಜ್ ಅವರ ಒಂದು ಕೋಂಬೋ ಯಾವ ಥರ ವರ್ಕೌಟ್ ಆಗಿದೆ ಅಂತ ನಾವು ಹಿಂದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಿಮಗೆ ಅವ್ರ ಲೆಕ್ಕ, ನಿಮಗೆ ಲೆಕ್ಕ ಗೊತ್ತಿಲ್ಲ. ನನಗೆ ಅವ್ರ ಲಕ್ಕು ನಿಜವಾಗ್ಲೂ. ಯಾಕೆಂದರೆ ನಾನು ನೋಡ್ದಂಗೆ ಬೇರೆಯವ್ರಿಗೆ ಯಾರು ಚರಣ್ ತುಂಬ ಕಾಣಿಸ್ಕೊಳಕ್ಕೆ ಹೋಗಲ್ಲ. ನಾವು ಹತ್ತಿರದಿಂದ ನೋಡಿದ್ದೀವಿ. ಅಂದರೆ ಈಗ ನಾವು ಓದಿರ್ತೀವಿ, ಅಂದರೆ ಒಂದು ಸೈಂಟಿಸ್ಟು, ಒಂದು ಋಷಿ, ಅಥವಾ ಇನ್ನೊಂದೇನೋ ಒಬ್ಬರು ಸೈಂಟ್ ಇದ್ದರು, ಅಥವಾ ಇನ್ನೊಂದು ಯಾರೋ ಒಬ್ಬರು ಅವ್ರ ಪಾಡಿಗೆ ಅವ್ರ ಕೆಲಸ ನೋಡ್ತಿದ್ರು ಅಂದರೆ ಅದು ಚರಣ್ ಒಬ್ಬರೇ ನಾನು ನೋಡಿರೋದು. ಅಂದರೆ ಈಗ ಒಂದಕ್ಕೆ ಸಮಾಧಾನ ಆಗ್ದಿರ, ಅಂದರೆ ಇದೊಂದು ಸಾಂಗ್ನ ಅಪ್ ಟು ನೆನ್ನೆವರೆಗೂ ಅವ್ರು ಸರಿ ಮಾಡ್ತಾನೆ ಬಂದರು. ಒಂದೇ ಆಸೆ, ಆ ಪರ್ಫೆಕ್ಷನ್. ಅಂದರೆ ಒಂದು ಸೈಂಟಿಸ್ಟ್ ಕುತ್ಕೊಂಡು ಮಾಡೋವಂಥ ಕೆಲಸ ಅದು ಯಾವಾಗ್ಲೂ. ಯಾಕಂದರೆ ಫಾರ್ಮುಲಾ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಅದು ವಿಷ ಆಗ್ಬಿಡುತ್ತೆ. ಆ ದಿಕ್ಕಿನಲ್ಲಿ ಯೋಚನೆ ಮಾಡುವಂಥ ನನಗೆ ಸಿಕ್ಕಿರೋ ಒಂದು ದೊಡ್ಡ ಲಕ್ಕಿ ಸ್ಟೋನ್. ಚರಣ್ ರಾಜ್ ಸರಿಗೆ ತುಂಬ ಸೈಲೆಂಟಾಗಿ ಕೂತಿದ್ದೀರಂದರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರಾ ವಿಜಯ್ ಸರ್ ಮ್ಯೂಸಿಕ್ ವಿಚಾರದಲ್ಲಿ? ಅಲ್ಲ, ಆ್ಯಕ್ಚುಲಿ ಅಂದರೆ ನಾನು ತುಂಬ ಎಂಜಾಯ್ ಮಾಡ್ತೀನಿ ಸರ್ ಒಟ್ಟಿಗೆ ವರ್ಕ್ ಮಾಡೋತ್ತಿಗೆ. ಯಾಕಂದರೆ ತುಂಬ ಕ್ರಿಯೇಟಿವ್ ಫ್ರೀಡಮ್ ಇರುತ್ತೆ ಇದು ಸರ್ ಒಟ್ಟಿಗೆ. ಆ್ಯಂಡ್ ಸರು ತುಂಬ ವಿಷಯಗಳನ್ನ ರಿಸರ್ಚ್ ಮಾಡಿ ನನಗೆ ಅವ್ರದ್ದೇ ಆದ ರೀತಿಲಿ ಏನೇ ಕೇಳಿರ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೇಳಿರ್ಬೋದು, ಅಥವಾ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಕೇಳಿದ್ರು ಅದನ್ನ ತಂದು ನನಗೆ ಕೇಳಿಸ್ತಾರೆ. ಇದು ನನಗೆ ಸೂಟ್ ಆಗ್ತಿದೆ, ಈ ಥರ ಮೂವಿಗೆ ಈ ಥರ ಏನಾದರೂ ಮಾಡ್ಬೋದಾ. ಸೊ ನನಗೆ ತುಂಬ ಪಾಸಿಬಿಲಿಟೀಸ್ ಹೇಳ್ತಾರೆ. ಸೊ ಒಂದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಅದೊಂಥರ ಟ್ರೀಟ್. ಸೊ ಆ ಒಂದು ವೈಬೇ ಟ್ರಾನ್ಸ್ಲೇಟ್ ಆಗುತ್ತೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ಅಂತ ಅಂದ್ಕೊತೀನಿ ಮೇಡಮ್.